ಅದು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ನಿರ್ಮಾಣ ಮಾಡಿದ್ದ ಈಜುಕೊಳ ಕಳೆದ 6 ವರ್ಷಗಳಿಂದ ನಿರ್ವಹಣೆ ಇಲ್ಲದೆ ಪಾಳು ಬಿದ್ದು ಅನೈತಿಕ ಚಟುವಟಿಕೆಗಳ ತಾಣವಾಗಿ ಮಾರ್ಪಟ್ಟಿತ್ತು. ಈ ಕುರಿತು ನ್ಯೂಸ್ 18 ನಲ್ಲಿ ವಿಸ್ತೃತ ವರದಿ ಪ್ರಸಾರ ಮಾಡುತ್ತಿದ್ದಂತೆ ಜನಪ್ರತಿನಿಧಿಗಳು, ಅಧಿಕಾರಿಗಳು ಈಜುಕೊಳಕ್ಕೆ ಮರುಜೀವ ಕೊಟ್ಟಿದ್ದಾರೆ. ಇದು ನ್ಯೂಸ್ 18 ಬಿಗ್ ಇಂಪ್ಯಾಕ್ಟ್. ಹಳ್ಳ ಹಿಡಿದಿದ್ದ ಯೋಜನೆಗೆ ಸಿಕ್ತು ಮರುಜೀವ. ಈಜುಕೊಳಕ್ಕೆ ಉದ್ಘಾಟನೆ ಭಾಗ್ಯ. ನ್ಯೂಸ್ 18 ಇಂಪ್ಯಾಕ್ಟ್. ಇದು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಪಟ್ಟಣದ ಏಕೈಕ ಸಾರ್ವಜನಿಕ ಈಜುಕೊಳ. ಲಕ್ಷಾಂತರ ರೂಪಾಯಿ ಹಣ ಖರ್ಚು ಮಾಡಿ ಪುರಸಭೆ ವತಿಯಿಂದ 7 ವರ್ಷಗಳ ಹಿಂದೆ ಸುಸಜ್ಜಿತವಾಗಿ ಈಜುಕೊಳ ನಿರ್ಮಾಣ ಮಾಡಲಾಗಿತ್ತು. 2 ವರ್ಷಗಳ ಕಾಲ ಚೆನ್ನಾಗಿಯೇ ನಡೆದಿದ್ದ ಈಜುಕೊಳ ಕೊರೋನಾ ವೇಳೆ ಬಂದ್ ಮಾಡಲಾಗಿತ್ತು. ತದನಂತರ ಈಜುಕೊಳ ರೀಓಪನ್ ಆಗಲೇ ಇಲ್ಲ. ಅಂದಿನಿಂದ ಈಜುಕೊಳಕ್ಕೆ ಬೀಗ ಹಾಕಲಾಗಿತ್ತು. ಸುಸಜ್ಜಿತ ಈಜುಕೊಳ ಪಾಳು ಬಿದ್ದ ಕೊಂಪೆಯಾಗಿ ಮಾರ್ಪಟ್ಟಿತ್ತು. ಅಲ್ಲದೆ ಅನೈತಿಕ ಚಟುವಟಿಕೆಯ ತಾಣವಾಗಿತ್ತು. ಸಿಕ್ಕಿದ್ದೇ ಚಾನ್ಸ್ ಅಂತ ಈಜುಕೊಳದ ಬಾಗಿಲು, ಕಿಟಕಿ ವೈರ್ಗಳನ್ನ ಕಿಡಿಗೇಡಿಗಳು ಕಿತ್ಕೊಂಡು ಹೋಗಿದ್ದರು. ಚಿಕ್ಕೋಡಿ ಪಟ್ಟಣದಲ್ಲೇ ಹೆಸರಿಗೆ ಮಾತ್ರ ಈಜುಕೊಳ ಇದೆ, ಆದ್ರೆ ಯೂಸಿಗೆ ಮಾತ್ರ ಬರ್ತಾ ಇಲ್ಲ. ಈಜುಕೊಳಕ್ಕೆ ಕಾಯಕಲ್ಪ ಬೇಕು ಅಂತ ಸ್ಥಳೀಯರು ಕೇಳ್ತಾ ಇದ್ದಾರೆ. ಸುಸಜ್ಜಿತವಾಗಿ ಮೇಂಟೈನ್ ಮಾಡಿ ಈ ಬೇಸಿಗೆಗೆ ಎಲ್ಲರಿಗೂ ಅನುಕೂಲ ಆಗೋಂಗ್ ಮಾಡಿದ್ರೆ ಚಿಕ್ಕೋಡಿ ಜನರಿಗೆ ಅನುಕೂಲ ಆಗ್ತದೆ. ಗ್ಲಾಸ್ ಎಲ್ಲ ಒಡೆದು ಹಾಕಿದ್ದಾರೆ, ವೃತ್ತಿ ನೋಡಿ ಹೆಂಗಾಗಿದೆ. ಈಗ ಮೇಂಟೈನ್ ಮಾಡಿಕೊಟ್ರೆ ಸಣ್ಣ ಹುಡುಗರು ಕಲಿತಾರ್ರಿ. ಪಾಳು ಬಿದ್ದ ಈಜುಕೊಳದ ಕುರಿತು ನಮ್ಮೂರಲ್ಲಿ ನ್ಯೂಸ್ 18 ಕಾರ್ಯಕ್ರಮದ ಮೂಲಕ ಸಮಸ್ಯೆ ಬಗ್ಗೆ ಬೆಳಕು ಚೆಲ್ಲುವ ಕೆಲಸ ಮಾಡಿತ್ತು. ಕಳೆದ ಫೆಬ್ರವರಿ 24ರಂದು ಸುದ್ದಿ ಪ್ರಸಾರವಾಗ್ತಿದ್ದಂತೆ ಎಚ್ಚೆತ್ತುಕೊಂಡ ಪುರಸಭೆ ಅಧಿಕಾರಿಗಳು ರಿಪೇರಿ ಕೆಲಸ ಮಾಡಿ 1 ತಿಂಗಳಲ್ಲಿ ಈಜುಕೊಳಕ್ಕೆ ಮರುಜೀವ ಕೊಟ್ಟಿದ್ದಾರೆ. ಈಜುಕೊಳವನ್ನ ಪ್ರಾರಂಭಿಸಿದ್ದೀವಿ. 2020ರಿಂದ ಅದು ಬಂದ್ ಮಾಡಿದ್ದೀವಿ. ಈಗಾಗಲೇ ಅದನ್ನು ಮೈನರ್ ರಿಪೇರಿಗಳಿತ್ತು. ಮೈನರ್ ರಿಪೇರಿಗಳನ್ನ ಮಾಡಿಸಿ ನಮ್ಮ ಚೀಫ್ ಆಫೀಸರ್ ಆಯಿತು ಮತ್ತು ಇರತಕ್ಕಂಥ ಪ್ರಕಾಶ್ ಅಣ್ಣ ಕೊರೆಯವರು ಆಯಿತು, ಎಲ್ಲರೂ ಕೂಡ್ಕೊಂಡು ಅದನ್ನು ರಿಪೇರಿ ಮಾಡಿಸಿ ಇವತ್ತಿನ ದಿವಸ ಮಕ್ಕಳಿಗೆ ಆಗಲಿ ಮತ್ತು ಬ್ರದರಿಗೆ ಆಗಲಿ ಅಲ್ಲಿ ಸ್ವಿಮ್ಮಿಂಗ್ ಮಾಡುವಂಥ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಮುರಿದ ಬಾಗಿಲು, ಕಿಟಕಿಗಳು, ವೈರ್ಗಳನ್ನ ರಿಪೇರಿ ಮಾಡಿಸಿದ್ದಾರೆ. ಸ್ವತಃ ಶಾಸಕ ಗಣೇಶ್ ಹುಕ್ಕೇರಿ ಈಜುಕೊಳಕ್ಕೆ ಭೇಟಿ ನೀಡಿ ರಿಬ್ಬನ್ ಕತ್ತರಿಸುವ ಮೂಲಕ ಈಜುಕೊಳಕ್ಕೆ ಮರುಚಾಲನೆ ನೀಡಿದ್ದು. ಇದಕ್ಕೆಲ್ಲ ಕಾರಣವಾಗಿದ್ದು ನಿಮ್ಮ ನ್ಯೂಸ್ 18. ಹಾಗಾಗಿಯೇ ಚಿಕ್ಕೋಡಿ ಜನ ನ್ಯೂಸ್ 18ಗೆ ಧನ್ಯವಾದಗಳನ್ನ ತಿಳಿಸಿದ್ದಾರೆ. ನ್ಯೂಸ್ 18 ಚಾನಲ್ದವರ ಈ ಹೋರಾಟಕ್ಕೆ ನಾವು ಭಾಳ ಖುಷಿ ಆಗ್ತಾವ್ರಿ, ನಾವು ಅಭಿನಂದನೆ ಹೇಳ್ತೀವಿ. ಅದೇ ಪ್ರಕಾರ ಜನಪ್ರತಿನಿಧಿ ಅಧಿಕಾರಿಗಳು ನ್ಯೂಸ್ 18 ಸುದ್ದಿ ನೋಡಿ, ಸ್ಟೋರಿ ನೋಡಿ ಎಚ್ಚೆತ್ಕೊಂಡು ಇದನ್ನ ಚಾಲೂ ಮಾಡಿದಿರಿ. ಇದೇ ಪ್ರಕಾರ ನೀವು ಒಳ್ಳೆ ಕೆಲಸ ಮಾಡ್ಬೋದು ಇರ್ರಿ. ನಿಮ್ಮಿಂದ ನಾವು ಇದೆವು, ನ್ಯೂಸ್ 18 ಸಂಘಟನೆ ನಾವು ಇದೀವಿ ಅಂತೇಳಿ ಹೇಳಿ ತಮ್ಮ ವಾಹಿನಿ ಮುಖಾಂತರ ನ್ಯೂಸ್ 18 ಮತ್ತೊಂದು ಸಲ ಅಭಿನಂದನೆ ಹೇಳಲಿಕ್ಕೆ ಇಷ್ಟಪಡ್ತೀವಿ. ಒಟ್ನಲ್ಲಿ ಅಧಿಕಾರಿಗಳು, ಜನಪ್ರತಿನಿಧಿಗಳ ನಿರ್ಲಕ್ಷ್ಯದಿಂದಾಗಿ ಪಾಳು ಕೊಂಪೆಯಾಗಿದ್ದ ಈಜುಕೊಳಕ್ಕೆ ಮರುಜೀವ ಸಿಕ್ಕಿದೆ. ನ್ಯೂಸ್ 18 ವರದಿ ಆಡಳಿತ ವ್ಯವಸ್ಥೆಗೆ ಚುರುಕು ಮುಟ್ಟಿಸುವ ಕೆಲಸ ಮಾಡಿದೆ. ಇದು ನ್ಯೂಸ್ 18 ಕನ್ನಡದ ಬಿಗ್ ಇಂಪ್ಯಾಕ್ಟ್. ಲೋಹಿತ್ ಶಿರೋಳ, ನ್ಯೂಸ್ 18 ಚಿಕ್ಕೋಡಿ. ಇವಿಷ್ಟು ಕನ್ನಡ ನಾಡಿಯ ಪ್ರಮುಖ ಸುದ್ದಿಗಳು. ಈಗ ಬ್ರೇಕ್ ಆದ್ಮೇಲೆ ಕರ್ನಾಟಕ ಸುದ್ದಿ ಪ್ರಸಾರವಾಗುತ್ತೆ, ನೋಡ್ತಾ ಇರಿ.